ದೇವರೆಷ್ಟೇ ಮಾಡಿದರು ಮನುಜಗೆಷ್ಟೇ ನೀಡಿದರು ನಂಬಲಿಲ್ಲ ಮನುಜರು ಒಬ್ಬ ದೇವರನ್ನೇ. ಸೃಷ್ಟಿಯನ್ನು ನೋಡಿದರು ಮಾಡಿದ್ದಾತನಾಗಿರಲು ನಂಬಿಕೆಯೇ ಇಲ್ಲ ತನ್ನ ಮಕ್ಕಳಲ್ಲಿ. ಆತನೊಬ್ಬನೇ ನಿನ್ನ ತಂದೆ, ಆತನೊಬ್ಬನೇ ನಿನ್ನ ದೇವರು, ನೀವೆಲ್ಲ ಮಕ್ಕಳೆಂದು ತಿಳಿಯದೋ. ಆತನೊಬ್ಬನೇ ನಿನ್ನ ತಂದೆ, ಆತನೊಬ್ಬನೇ ನಿನ್ನ ದೇವರು, ನೀವೆಲ್ಲ ಮಕ್ಕಳೆಂದು ತಿಳಿಯದೋ. ಆ ದೇವರನೇ ಅಳಿಸುತ್ತೀರಿ ನಂಬದೆ, ಸೈತಾನನ ಮಾಯೆಗೆ ಬಿದ್ದಿರಿ ಅದು ತಿಳಿಯದೆ. ದೇವರೆಷ್ಟೇ ಮಾಡಿದರು ಮನುಜಗೆಷ್ಟೇ ನೀಡಿದರು ನಂಬಲಿಲ್ಲ ಮನುಜರು ಒಬ್ಬ ದೇವರನೇ. ಸೃಷ್ಟಿಯನ್ನು ಮಾಡಿ ಹಸಿವನೆಲ್ಲ ತೀರಿಸಿ ಮೊದಲ ಮಾನವನಿಗೆ ಕೊಟ್ಟವರ್ಯಾರು? ಆದಾಮ ಹವ್ವಳಿಗೆ ದೇವನೊಬ್ಬನೇ ಇರಲು ನಿಮಗೆಲ್ಲ ಆ ದೇವರು ಯಾರು? ಸೃಷ್ಟಿಯನ್ನು ಮಾಡಿ ಹಸಿವನೆಲ್ಲ ತೀರಿಸಿ ಮೊದಲ ಮಾನವನಿಗೆ ಕೊಟ್ಟವರ್ಯಾರು? ಆದಾಮ ಹವ್ವಳಿಗೆ ದೇವನೊಬ್ಬನೇ ಇರಲು ನಿಮಗೆಲ್ಲ ಆ ದೇವರು ಯಾರು? ಒಬ್ಬ ದೇವರೇ ಸರ್ವರನುಂಟು ಮಾಡಿರಲು ಆದಾಮನಿಂದಲೇ ನೀವೆಲ್ಲರೂ ಬಂದಿರಲು. ಎಲ್ಲರಿಗೂ ಒಬ್ಬ ದೇವರು ಎಂದು ತಿಳಿಯದ, ಒಂದು ಕುಟುಂಬಕ್ಕೆ ಒಬ್ಬನೇ ತಂದೆ ತಿಳಿಯದ. ಪತಿಯೇ ಪ್ರತ್ಯಕ್ಷ ದೈವವು, ಸತಿಯರೆಲ್ಲ ದೇವತೆಯರು. ಪತಿಯೇ ಪ್ರತ್ಯಕ್ಷ ದೈವವು, ಸತಿಯರೆಲ್ಲ ದೇವತೆಯರು. ನಂಬದಿರುವ ಈ ಮನುಜರಿಗೆ ಸ್ವರ್ಗವ ಕೊಡೋದು ಹೇಗೆ? ದೇವರೆಷ್ಟೇ ಮಾಡಿದರು ಮನುಜಗೆಷ್ಟೇ ನೀಡಿದರು ನಂಬಲಿಲ್ಲ ಮನುಜರು ಒಬ್ಬ ದೇವರನೇ. ನಂಬಿದ ದೇವರ ನೀ ನಂಬಿಕೊಂಡೆಯ, ಆದಾಮ ನಂಬಿದ ದೇವರ ನಂಬಿದೆಯ. ತಾಯಿ ತಂದೆ ನಂಬಿದ ದೇವರ ನೀ ನಂಬಿಕೊಂಡೆಯ, ಆದಾಮ ನಂಬಿದ ದೇವರ ನಂಬಿದೆಯ. ಆದಾಮ ಹವ್ವಳಿಗೆ ದೇವರೇ ಪಿತನಾದರೆ ಆ ದೇವರು ದೇವರೆಂದು ನಂಬಲಾರೆ.
ಒಬ್ಬ ದೇವರೇ ಸರ್ವರನುಂಟು ಮಾಡಿರಲು, ಆದಾಮನಿಂದಲೇ ನೀವೆಲ್ಲರೂ ಬಂದಿರಲು. ಎಲ್ಲರಿಗೂ ಒಬ್ಬ ದೇವರು ಎಂದು ತಿಳಿಯದ, ಒಂದು ಕುಟುಂಬಕ್ಕೆ ಒಬ್ಬನೇ ತಂದೆ ತಿಳಿಯದ, ಪತಿಯೇ ಪ್ರತ್ಯಕ್ಷ ದೈವವೋ, ಸತಿಯರೆಲ್ಲ ದೇವತೆಯರು. ಪತಿಯೇ ಪ್ರತ್ಯಕ್ಷ ದೈವವೋ, ಸತಿಯರೆಲ್ಲ ದೇವತೆಯರು. ಹೆತ್ತ ತಂದೆಯ ಇಲ್ಲವೆಂದರೆ ನಿನ್ನ ನಂಬಿಸುವುದಾದರೂ ಹೇಗೆ? ದೇವರೆಷ್ಟೇ ಮಾಡಿದರು, ಮನುಜಗೆಷ್ಟೇ ನೀಡಿದರು, ನಂಬಲಿಲ್ಲ ಮನುಜರು ಒಬ್ಬ ದೇವರನೇ. ಪ್ರೀತಿಯ ದೇವರ ಮಕ್ಕಳೇ, ಆತನು ನಿಮಗಾಗಿ ಎಷ್ಟೊಂದು ತಪ್ಪಿಸುತ್ತಿದ್ದಾನೋ, ಎಷ್ಟೊಂದು ಕುಂದುತ್ತಿದ್ದಾನೋ. ನಿನಗಾಗಿ ತಲಾಂತರದಿಂದ ತಪ್ಪಿಸುತ್ತಿರುವ ಆ ತಂದೆ ಬಾಧೆ ನಿನಗೆ ಅರ್ಥವಾಗುತ್ತಿಲ್ಲವೋ? ಆ ದೇವರ ಬಾಧೆ ಹೇಗೆ ಇರುತ್ತದೋ ನಿನ್ನ ಮಕ್ಕಳು ಮರಣಿಸಿದಾಗ ನಿನಗೆ ಗೊತ್ತಾಗುತ್ತಿಲ್ಲವೋ? ಮರಣಿಸಿದ ನಂತರ ಹೋಗಬೇಕಾದಂತಹ ಆ ಲೋಕಗಳನ್ನು ಕುರಿತು ಆತನು ಎಷ್ಟೊಂದು ತಪ್ಪಿಸುತ್ತಿದ್ದಾನೋ. ತನ್ನ ಮಕ್ಕಳೆಲ್ಲರೂ ನಾಶವಾಗುತ್ತಿದ್ದಾರೆ, ಸೈತಾನನ ಮಾಯೆಯಲ್ಲಿ ಸಿಕ್ಕಿಕೊಂಡಿದ್ದಾರೆಂದು ಆತನು ನಿಮ್ಮನ್ನು ಕುರಿತು ಚಿಂತಿಸುತ್ತಿದ್ದಾನೆ. ಆತನ ಕಣ್ಣೀರನ್ನು ತಡೆಯುವವರು ಯಾರು? ಯಾರು ಹೊರಡುವವರು? ಆತನನ್ನು ಕುರಿತು ಯಾರಿದ್ದಾರೆ? ಆತನನ್ನು ಕುರಿತು ಆ ತಂದೆಯ ಆವೇದನೆಯನ್ನು ಅರ್ಥ ಮಾಡಿಕೊಂಡು ಆತನೇ ದೇವರೆಂದು ಹೇಳಿ, ಪಾಪಿಯಾಗಿದ್ದರೂ ತನ್ನ ಮಗನನ್ನಾಗಿ ಸ್ವೀಕರಿಸುವ ಆ ಹೆತ್ತ ತಂದೆಯನ್ನು ಕುರಿತು ಹೇಳಿ.
ಕೊಟ್ಟ. ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೀನಿ. ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ನಾನು ಹೇಳಿದ ಮಾತು ನಂಬು ಅಮ್ಮ. worship ದೇವರೊಂದಿಗೆ fellowship, worship ದೇವರೊಂದಿಗೆ fellowship, ಆರಾಧನೆ ಆರಾಧನೆ ಆತ್ಮಗಳ ರಕ್ಷಿಸುವುದೇ ಆರಾಧನೆ 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 ದೇವರ ಪ್ರಿಯ ಮಾಡುವುದೇ ಆರಾಧನೆ
ತುಟಿಗಳಿಂದ ಘನಪಡಿಸಿ ಕುಳಿತು ಎದ್ದರೆ ಆಗದು ಮೊಣಕಾಲೂರಿ ಪ್ರಾರ್ಥಿಸಿದರೆ ಪಾಪಿ ಬದಲಾಗನು ತುಟಿಗಳಿಂದ ಘನಪಡಿಸಿ ಕುಳಿತು ಎದ್ದರೆ ಆಗದು ಮೊಣಕಾಲೂರಿ ಪ್ರಾರ್ಥಿಸಿದರೆ ಪಾಪಿ ಬದಲಾಗನು ಆತ್ಮದಿ ಸತ್ಯದಿಂದ ತಂದೆ ಆರಾಧಿಸಬೇಕು ಅರ್ಪಣೆ ಆರಾಧನೆಗಳು ದೇಹದಲ್ಲಿ ನಡೆಯಬೇಕು ನಮಗಿರುವ ಅವಯವಗಳು ಪ್ರಭು ಕೆಲಸದಿ ಸವಿಯಬೇಕು ಆರಾಧನೆ ಆರಾಧನೆ ಆತ್ಮವನ್ನು ರಕ್ಷಿಸುವುದೇ ಆರಾಧನೆ 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 ದೇವರ ಕೆಲಸ ಮಾಡುವುದೇ ಆರಾಧನೆ ಆತ್ಮಗಳ ರಕ್ಷಣೆ ಮರೆತು ಆಚರಿಸಿದರೆ ಆಗದು ಆಜ್ಞೆ ಮರೆತು ಆರಾಧಿಸಿದರೆ ಪಾಪಿ ಬದಲಾಗನು ಆತ್ಮಗಳ ರಕ್ಷಣೆ ಮರೆತು ಆಚರಿಸಿದರೆ ಆಗದು ಆಜ್ಞೆ ಮರೆತು ಆರಾಧಿಸಿದರೆ ಪಾಪಿ ಬದಲಾಗನು ಆತ್ಮಗಳನ್ನು ರಕ್ಷಿಸುವ ವಾಕ್ಯವು ಪ್ರಕಟಿಸಬೇಕು ಬೈಬಲ್ ಚೆನ್ನಾಗಿ ಕಲಿತು ಲೋಕಕ್ಕೆ ಹೋಗಬೇಕು ದೇಹವನ್ನು ದೇವರ ಸೇವೆಗೆ ಸಜೀವವಾಗಿ ಕೊಡಬೇಕು ಆರಾಧನೆ ಆರಾಧನೆ ಆತ್ಮಗಳು ರಕ್ಷಿಸುವುದೇ ಆರಾಧನೆ 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 ದೇವರ ಕ್ರಿಯೆ ಮಾಡುವುದೇ ಆರಾಧನೆ ಹಲೋ. ಕರ್ತನಾದ ಯೇಸುಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ದಿನ ಪ್ರಿಯರ ದೇವರ ಮಕ್ಕಳಿರ ನಿಮ್ಮ ಬಳಿಯಲ್ಲಿ ಮಾತನಾಡುವುದಕ್ಕೆ ತಂದೆಯಾದ ದೇವರು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಶ್ರಮೆಗಳು, ಹಿಂಸೆಗಳು, ಸಂಕಷ್ಟಗಳು ಎಷ್ಟೇ ಇದ್ದರೂ ನಿನ್ನ ಭಕ್ತಿಯನ್ನು ಬಿಡಬೇಡ ಎಂಬ ಅಂಶವನ್ನು ಈ ದಿನ ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಈ ದಿನಗಳಲ್ಲಿ ದೇವರ ಮಕ್ಕಳು ಎಂದು, ಭಕ್ತರು ಎಂದು ಕರೆಯಲ್ಪಡುತ್ತಿರುವಂಥ ಕ್ರೈಸ್ತರ ಬಳಿಯಲ್ಲಿ ಯೋಚನೆ ಮಾಡುವಾಗ ಅನೇಕ ಹಿಂಸೆಗಳು, ಅನೇಕ ಸಂಕಷ್ಟಗಳು ಕಾಣ್ತಾ ಇದ್ದೀವಿ. ಈ ಸಮಾಜದಲ್ಲಿ ದೇವರನ್ನು ನಂಬಿರುವಂಥ
ಭಕ್ತರ ಬಳಿಯಲ್ಲಿ ಒಂದು ರೀತಿಯಲ್ಲಿ ಹಿಂಸೆಗಳು, ಶೋಧನೆಗಳು, ಕಷ್ಟಗಳು ಇವೆ. ಅದೇ ರೀತಿಯಲ್ಲಿ ದೇವರನ್ನು ನಂಬದೇ ಇರುವಂಥ ಅನ್ಯರ ಬಳಿಯಲ್ಲಿ ಕೂಡ ಇಂಥ ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಅನ್ಯರ ಬಳಿಯಲ್ಲಿ ನಡೆಯುವಂಥದ್ದು ಒಂದು ರೀತಿಯಲ್ಲಿ ಕಷ್ಟಗಳು ಇದೆ. ಭಕ್ತರ ಬಳಿಯಲ್ಲಿ ನಡೆಯುವಂಥದ್ದು ಮತ್ತೊಂದು ರೀತಿಯಲ್ಲಿ ಕಷ್ಟಗಳು ಇವೆ. ನಮ್ಮ ಬಳಿಯಲ್ಲಿ ಕಷ್ಟಗಳು ಬಂದಾಗ, ಶೋಧನೆಗಳು, ಹಿಂಸೆಗಳು ಬಂದಾಗ ನಾವೆಲ್ಲರೂ ಏನು ಯೋಚನೆ ಮಾಡ್ತಾ ಇರ್ತೀವಿ? ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಪ್ರಾರ್ಥನೆಗೆ ಹೋಗ್ತಾ ಇದ್ದೀವಿ, ಚರ್ಚಿಗೆ ಹೋಗ್ತಾ ಇದ್ದೀವಿ. ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾ ಇದ್ದಾರಾ ಇಲ್ವಾ? ನಮ್ಮ ವಿಜ್ಞಾಪನೆಗಳನ್ನು ದೇವರು ಕೇಳ್ತಾ ಇದ್ದಾರಾ ಇಲ್ವಾ ಅಂತೇಳಿ ದೇವರ ವಿಷಯದಲ್ಲಿ ಸಂಶಯಗಳು ಬರುವಂಥದ್ದು ನೋಡ್ತಾ ಇರ್ತೀವಿ. ದೇವರ ವಿಷಯದಲ್ಲಿ ಅಪನಂಬಿಕೆಗಳು, ಸಂಪೂರ್ಣವಾದಂಥ ನಂಬಿಕೆ ಇಲ್ಲ, ಭಕ್ತಿ ಇಲ್ಲ. ಕಷ್ಟಗಳು ಬಂದಾಗ ಏನು ಮಾಡಬೇಕೋ ಗೊತ್ತಾಗಲ್ಲ. ಗೊತ್ತಾಗದ ಪರಿಸ್ಥಿತಿಗಳು, ಯಾರ ಹತ್ರ ಹೇಳ್ಕೊಳ್ಬೇಕು, ಯಾರ ಹತ್ರ ಮಾತನಾಡಬೇಕು, ಏನು ಮಾಡಬೇಕು. ಕೆಲವರು ಫೋನ್ ಮಾಡಿ ಬಹಳ ದುಃಖ ಪಡ್ತಾ ಇರ್ತಾರೆ. ಮನೆಯಲ್ಲಿ ಇರುವಂಥ ಅನಾರೋಗ್ಯದ ಪರಿಸ್ಥಿತಿಗಳು, ಮನೆಯಲ್ಲಿ ಅನಾರೋಗ್ಯದ ಪರಿಸ್ಥಿತಿಗಳು, ಆರ್ಥಿಕ ಪರಿಸ್ಥಿತಿಗಳು, ಇಲ್ಲಾಂದರೆ ಕುಟುಂಬದಲ್ಲಿ ಇನ್ನೊಂದು ರೀತಿಯಲ್ಲಿ ಸಮಸ್ಯೆಗಳು. ಗಂಡನು ಭಕ್ತಿಯಲ್ಲಿದ್ದರೆ ಹೆಂಡತಿ ಭಕ್ತಿಯಲ್ಲಿಲ್ಲ, ಹೆಂಡತಿ ಭಕ್ತಿಯಲ್ಲಿದ್ದರೆ ಗಂಡನು ಭಕ್ತಿಯಲ್ಲಿಲ್ಲ, ಗಂಡ ಹೆಂಡತಿ ಇಬ್ಬರು ಭಕ್ತಿಯಲ್ಲಿದ್ದರೆ ಮಕ್ಕಳು ಭಕ್ತಿಯಲ್ಲಿಲ್ಲ. ಕೆಲವರು ಮಾತನಾಡುವಂಥದ್ದು, ಕೆಲವರು ಫೋನ್ ಮಾಡಿ ಹೇಳುವಂಥದ್ದು, ಅಯ್ಯ ನನ್ನ ಗಂಡನು ಕುಡಿತಾ ಇದ್ದಾನೆ, ಶೋಧನೆ ಕೊಡ್ತಾ ಇದ್ದಾನೆ, ಬಾಯಿಗೆ ಬಂದ ಹಾಗೆ ಬೈತಾ ಇದ್ದಾನೆ, ನಾನು ಪ್ರತಿನಿತ್ಯ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಪ್ರತಿದಿನ ನಾನು ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇವರು ಕೆಟ್ಟ ಅಭ್ಯಾಸಗಳನ್ನು, ಕೆಟ್ಟ ಚಟಗಳನ್ನು ಕಲ್ತಿದ್ದಾರೆ, ಅವರು ಬಿಡ್ತಾ ಇಲ್ಲ. ಅದೂ ಅಲ್ಲದೆ ಮನೆಗೆ ಬಂದ ಮೇಲೆ ಗಲಾಟೆಗಳು, ಒಂದು ರೀತಿಯಲ್ಲಿ ಹಿಂಸೆಗಳು, ಮನೆಯಲ್ಲಿ ಸಮಾಧಾನ ಇಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ. ಪ್ರಾರ್ಥನೆಗೆ ಹೋಗ್ತಾ ಇದ್ದೀವಿ, ವಿಜ್ಞಾಪನೆ ಮಾಡ್ತಾ ಇದ್ದೀವಿ, ಕಾಣಿಕೆಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಏನು ಮಾಡಬೇಕು? ದೇವರು ಇದ್ದಾರಾ? ದೇವರಿದ್ದರೆ ನಮ್ಮ ಪ್ರಾರ್ಥನೆಗಳು ಯಾಕೆ ಕೇಳ್ತಾ ಇಲ್ಲ? ಒಂದು ರೀತಿಯಲ್ಲಿ. ಮತ್ತೊಂದು ರೀತಿಯಲ್ಲಿ ನೋಡುವಾಗ ಉದ್ಯೋಗ ಇಲ್ಲ ಅಂತೇಳಿ ಕೊರಗುತ್ತಾ ಇರ್ತಾರೆ. ಇನ್ನೊಂದು ರೀತಿಯಲ್ಲಿ ಸಂಪಾದನೆ ಇಲ್ಲ ಅಂತ ದುಃಖ ಪಡ್ತಾ ಇರ್ತಾರೆ. ಹೊರಗಡೆ ನೋಡುವಾಗ ಅನೇಕ ಗೊಂದಲಗಳು, ನಾಯಕರ ಬಳಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಗೊಂದಲಗಳು, ಕೋರ್ಟು ಸಮಸ್ಯೆಗಳು, ಕೋರ್ಟ್ನಲ್ಲಿ ಸಮಸ್ಯೆಗಳು, ಯಾವುದು ಕೂಡ ಸಕ್ಸಸ್ ಆಗ್ತಾ ಇಲ್ಲ. ಎಲ್ಲಿಗೋದರೂ ಸಮಾಧಾನ ಇಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಹೊರಗಡೆ ನೆಮ್ಮದಿ ಇಲ್ಲ, ಏನಾದರೂ ಊಟ ಮಾಡಿದ್ರೂ ಅಲ್ಲಿ ಸಮಾಧಾನ ಇಲ್ಲ ಅಂಥೇಳಿ ಈ ರೀತಿ ಕೊರಗುವಂಥದ್ದು, ಇಲ್ಲ ದುಃಖ ಪಡುವಂಥದ್ದು ನೋಡ್ತಾ ಇದ್ದೀವಿ. ಕಷ್ಟಗಳು ಇದೆ ಎಂದು, ಬಾಧೆಗಳು ಇದೆ ಎಂದು, ದುಃಖಗಳು ಇದೆ ಎಂದು ಈ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ.
ಕ್ರೈಸ್ತ ಸಮಾಜದಲ್ಲಿ ಕೂಡ ನೋಡ್ತಾ ಇದ್ದೀವಿ. ಪ್ರಿಯರ ದೇವ್ರ ಮಕ್ಕಳಿರ ಯೋಚನೆ ಮಾಡಿ. ಮತ್ತು ಪ್ರಾರ್ಥನೆಗೆ ಹೋಗ್ತಾ ಇದ್ದಾರೆ, ವಾಕ್ಯಗಳನ್ನು ಕೇಳ್ತಾ ಇದ್ದಾರೆ. ವಾಕ್ಯಗಳನ್ನು ಕೇಳಿದಾಗಲೂ ಪ್ರಾರ್ಥನೆಗೆ ಹೋಗುವಾಗಲೂ ಆತ್ಮಕ್ಕೆ ಬಲ ಇಲ್ವಾ? ಆತ್ಮಕ್ಕೆ ಧೈರ್ಯ ಇಲ್ವಾ? ಸಮಾಧಾನ ಇಲ್ವಾ ಅಂತ ನೋಡುವಾಗ ಸಮಾಧಾನ ಕಳ್ಕೊಂಡಿದ್ದಾರೆ. ಪ್ರಿಯರ ದೇವ್ರ ಮಕ್ಕಳಿರ, ನಾವು ಯಾರನ್ನು ನೋಡಬೇಕು? ಈ ಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ದೇವರ ಕೃಪೆ ಮೂಲಕ, ದೇವರ ಆಶೀರ್ವಾದದ ಮೂಲಕ. ನೋಡಿ, 1ನೇ ಶತಮಾನದಲ್ಲಿ ದೈವ ಕುಮಾರನಾಗಿರುವಂಥ ಯೇಸು ಕ್ರಿಸ್ತರು ಮಾನವ ಆಕಾರವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬಂದರು. ಮಹಾಜ್ಞಾನವನ್ನು ಸಾರಿದ್ರು. ಈ ಲೋಕದಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಮಹಾಜ್ಞಾನವನ್ನು ಅವರು ಸಾರಿದರು. ಅನೇಕ ಸ್ವಸ್ಥತೆಗಳನ್ನು ಮಾಡಿದ್ರು, ಅನೇಕ ಅದ್ಭುತಗಳನ್ನು ಮಾಡಿ ತೋರಿಸಿದ್ರು, ಅನೇಕ ಪವಾಡಗಳನ್ನು, ಅನೇಕ ಅದ್ಭುತಗಳನ್ನು. ಯಾರಿಗಾಗಿ ಆತನು ಉಪದೇಶ ಮಾಡಿದ್ದಾನೆ? ಯಾರಿಗಾಗಿ ಆತನು ಅದ್ಭುತಗಳನ್ನು ಮಾಡಿದ್ದಾನೆ?